ಮುಸ್ಲಿಂ ನಾಯಕರ ಮಹಾಸಂಘರ್ಷ ಇದು ಸಮುದಾಯದ ಹಿತಕ್ಕೋ ಅಥವಾ ವೈಯಕ್ತಿಕ ವರ್ಚಸ್ಗೋ ಅಂತ ಗೊತ್ತಾಗ್ತಾ ಇಲ್ಲ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ದಾವಣಗೆರೆ ಉಪಚುನಾವಣೆಯ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ಒಳಗೆ ಭಿನ್ನಮತ ಸ್ಫೋಟವಾಗಿದೆ. ಇದು ಸಂಘರ್ಷದ ಸ್ವರೂಪವೂ ಪಡೆದುಕೊಂಡಿದೆ. ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರು ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಅವರೇನಾದ್ರೂ ರಾಜೀನಾಮೆಯನ್ನ ನೀಡದೆ ಹೋದ್ರೆ ಹೈಕಮಾಂಡ್ ಅವರನ್ನ ತೆಗೆದುಹಾಕುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರು ಮಾತನಾಡ್ಕೊಳ್ತಾ ಇದ್ರು. ಆ ಒಂದು ಕಾರಣಕ್ಕೆ ಜಬ್ಬರ್ ಅವರು ನಾನೇ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿ ಕೊಟ್ಟಿದ್ದಾರಂತೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ. ಈ ಬೆಳವಣಿಗೆಯ ನಡುವೆ ಶಾಸಕ ರಿಜ್ವಾನ್ ಅರ್ಷದ್ ಸೇರಿದಂತೆ ಮತ್ತೊಂದು ಬಣ ಪರೋಕ್ಷವಾಗಿ ಜಮೀರ್ ಹಾಗೂ ಬೆಂಬಲಿಗರ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಗಲಾಟೆ ಏನಿದೆ, ದಾವಣಗೆರೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಎನ್ನುವಂತಹ ವಿಚಾರಕ್ಕೆ ಈ ಒಂದು ಸಂಘರ್ಷ ಶುರುವಾಗಿತ್ತು. ಆರಂಭದಲ್ಲಿ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿಯಲಾಯಿತು. ಆದ್ರೆ ಈ ಬಗ್ಗೆ ಆರಂಭಿಕವಾಗಿ ಮುಸ್ಲಿಂ ನಾಯಕರು ಒಮ್ಮತವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಟಿಕೆಟ್ಗೆ ನೀಡಿದ್ದೇ ತಡ ಜಮೀರ್ ಬಣ ಸಿಡಿದೆದ್ದಿತ್ತು. ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಚುನಾವಣಾ ಪ್ರಚಾರ ಕಣದಿಂದಲೇ ಅಂತರವನ್ನ ಕಾಯ್ದುಕೊಂಡಿತ್ತು. ಆದ್ರೆ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ಎನ್ ಎ ಹ್ಯಾರಿಸ್ ಸೇರಿದಂತೆ ಇತರರು ಸಮರ್ಥ ಪರವಾಗಿ ಪ್ರಚಾರವನ್ನ ನಡೆಸಿದ್ದು ನಿಮಗೆ ಗೊತ್ತೇ ಇದೆ. ಆದ್ರೆ ಇದೀಗ ಜಮೀರ್ ಬಣದ ವಿರುದ್ಧ ಪರೋಕ್ಷವಾಗಿ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಸಮರ್ಥ ಸೋಲಿಸಲಿಕ್ಕೆ ಕಾಂಗ್ರೆಸ್ ವಿರೋಧಿ ಬಣದ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೂಡ ಇದೆ. ಇದು ಕಾಂಗ್ರೆಸ್ನಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿದೆ. ಅಸಲಿ ಉದ್ದೇಶ ಏನು ಅಂತ ನೋಡೋದಾದ್ರೆ, ಕಾಂಗ್ರೆಸ್ನಲ್ಲಿ ಈ ಬಾರಿ 10 ಮುಸ್ಲಿಂ ಶಾಸಕರಿದ್ದಾರೆ, 2 ಸಚಿವರಿದ್ದಾರೆ. ವಿಧಾನ ಪರಿಷತ್ ಆಡಳಿತ ಪಕ್ಷ ಮುಖ್ಯ ಸಚೇತಕರ ಸ್ಥಾನವೂ ಕೂಡ ಮುಸ್ಲಿಮರಿಗೆ ನೀಡಲಾಗಿದೆ. ಜೊತೆಗೆ ಸ್ಪೀಕರ್ ಸ್ಥಾನವನ್ನು ಕೂಡ ನೀಡಲಾಗಿದೆ. ಆದ್ರೆ ಮುಸ್ಲಿಂ ಮತದಾರರ ಪೈಕಿ 95% ಜನರು ಕಾಂಗ್ರೆಸ್ಗೆ ಬೆನ್ನೆಲುಬಾಗಿದ್ದಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಟಿಕೆಟ್ ನೀಡಿಲ್ಲ ಹಾಗೂ ರಾಜಕೀಯ ಪ್ರಾತಿನಿಧ್ಯ ಕೂಡ ನೀಡಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಡಲಾಗಿತ್ತು. ಇದು ಸಮುದಾಯದ ಹಿತ ಕಾಯುವಂತಹ ಉದ್ದೇಶ ಅಂತ ಹೇಳಿ ಬಿಂಬಿಸಲಾಗಿತ್ತು. ಇದು ಜಮೀರ್ ಹಾಗೂ ಬಣದ ವಾದವೂ ಕೂಡ ಆಗಿದೆ. ಆದ್ರೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ಭಿನ್ನ ನಿಲುವನ್ನ ಹೊಂದಿದ್ದಾರೆ. ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ನಮ್ಮ ವಿರೋಧ ಇರಲಿಲ್ಲ, ಆದ್ರೆ ಕೇವಲ ಜಬ್ಬರ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಹಠ ಯಾಕೆ? ಜೊತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನೀಡಿರುವಂತಹ ಸೂಚನೆಗೆ ಪಕ್ಷದ ಮುಖಂಡರು ತಲೆಬಾಗಲೇಬೇಕಲ್ವಾ? ಹೀಗಾಗಿ ನಾವು ಸಮರ್ಥ ಪರವಾಗಿ ಪ್ರಚಾರವನ್ನ ನಡೆಸಿದ್ದೇವೆ. ಹೇಗಿದ್ದಾಗ ನಮ್ಮನ್ನ ಸಮುದಾಯದ ವಿರೋಧಿಗಳಾಗಿ ಪ್ರತಿಬಿಂಬಿಸಲಾಗಿದೆ ಅಂತ ಹೇಳಿ ಆರೋಪಗಳು ಹೇಳ್ತಾ ಇದ್ದಾರೆ. ಆದ್ರೆ ಈ ಎಲ್ಲಾ ಬೆಳವಣಿಗೆಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ, ಕಾಂಗ್ರೆಸ್ ನಾಯಕರ ನಡುವೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇರುವುದು ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಹಿಂದೆಯೂ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಚಿವ ಜಮೀರ್ ವಿರುದ್ಧ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ಒಂದು ಬಣ ವಿರೋಧವನ್ನ ವ್ಯಕ್ತಪಡಿಸಲೇ ಬಂದಿದೆ. ಜಮೀರ್ ಮುಸ್ಲಿಂ ಚಾಂಪಿಯನ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದ ರಾಜ್ಯ ಮಟ್ಟದ ನಾಯಕತ್ವಕ್ಕೆ ಜಮೀರ್ ಪ್ರಯತ್ನವನ್ನ ನಡೆಸ್ತಾ ಇರುವುದು ಈ ಒಂದು ಬಣದ ಅಸಮಾಧಾನಕ್ಕೆ ಕಾರಣವಾಗಿದೆ ಎನ್ನುವಂತಹ ಮಾತಿದೆ. ಹೀಗಾಗಿ ಮುಸ್ಲಿಂ ಶಾಸಕರ ನಡುವಿನ ಈ ಒಂದು ಸಂಘರ್ಷಕ್ಕೆ ಹಿಂದೆ ಸಮುದಾಯ ಹಿತಕ್ಕಿಂತ ವೈಯಕ್ತಿಕ ಹಿತವೇ ಹೆಚ್ಚಾಗಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತವೆ. ಮುಂದೇನು ಅಂತ ನೋಡೋದಾದ್ರೆ, ಮುಸ್ಲಿಂ ನಾಯಕರ ನಡುವಿನ ಬಂಡಾಯ ಶಮನ ಆಗುವಂತಹ ಸಾಧ್ಯತೆಗಳು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ರಾಜ್ಯದ ನಾಯಕತ್ವ ಇದಕ್ಕೆ ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಜಮೀರ್ ವಿರುದ್ಧ ಕ್ರಮ ಆಗುತ್ತಾ? ಅಂತಹ ಒಂದು ನಿರ್ಧಾರವನ್ನ ಕಾಂಗ್ರೆಸ್ ನಾಯಕತ್ವ ಕೈಗೊಳ್ಳುತ್ತಾ? ಇದು ಮಹತ್ವದ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಇದು ಕಾದ್ ನೋಡಬೇಕಾಗಿದೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.